ನ್ಯೂಸ್ ಫಾಸ್ಟ್ ತಂಡ ಇವತ್ತು ಪೆಂಜಾರ ಬೆಟ್ಟದಲ್ಲಿದೆ. ಇಲ್ಲಿ ಮೊದಲಿಗೆ ಲ್ಯಾಂಡ್ ಸ್ಲೈಡ್ ಕಾಣಿಸ್ಕೊಂಡಿದ್ದು, ಪ್ರಮುಖವಾಗಿ ಈ ಒಂದು ಜಾಗ ಏನಿದೆ ಅಂದ್ರೆ ಈ ಫಾರೆಸ್ಟ್ ಏನಿದೆ, ಈ ಫಾರೆಸ್ಟ್ ಏರಿಯಾದಿಂದಲೇ ಮೊದಲಿಗೆ ಏನು ಲ್ಯಾಂಡ್ ಸ್ಲೈಡ್ ಆಗೋದಕ್ಕೆ ಶುರುವಾಗುತ್ತೆ. ನಾವಿವಾಗ ಹೋಗ್ತಾ ಇರುವಂತ ಏನು ಅರಣ್ಯ ಪ್ರದೇಶ ಇದೆ, ಇದೇ ಒಂದು ಅರಣ್ಯ ಪ್ರದೇಶದಲ್ಲಿ ಮೊದಲಿಗೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಇದರ ಕೆಳಗಡೆ ಪೆಂಜಾರಮಟ್ಟ ಗ್ರಾಮ ಇದೆ, ಆ ಗ್ರಾಮಕ್ಕೂ ಕೂಡ ಮೊದಲಿಗೆ ಅಫೆಕ್ಟ್ ಆಗುತ್ತೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿಂದ ಪಕ್ಕದಲ್ಲಿರುವಂತ ಚಾಲಿಯಾರ್ ನದಿಗೆ ಈ ಕಂಪ್ಲೀಟ್ ಮಣ್ಣೇನಿದೆ ಇದು ಸೌದು ಇಲ್ಲಿದ್ದಂತಹ ಗುಡ್ಡಗಳು ಕೂಡ ಆ ಒಂದು ನದಿಯಲ್ಲಿ ಬೀಳುತ್ತೆ. ನದಿಯಲ್ಲಿ ಬಿದ್ದಂತ ಪರಿಣಾಮ ನದಿಯ ನೀರು ಜೋರಾಗಿ ಹರಿದು ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಗ್ರಾಮದಲ್ಲಿದ್ದಂತಹ ಮನೆ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಜೊತೆಗೆ ಮನುಷ್ಯರಾಗಿರ್ಬೋದು, ಎಲ್ಲರನ್ನ ಕೂಡ ಕೊಚ್ಚಿಕೊಂಡು ಆ ಚಾಲಿಯಾರ್ ನದಿಯಲ್ಲಿ ತೇಲು ಹೋಗ್ತವೆ. ಇನ್ನೂ ಕೂಡ ಸಾಕಷ್ಟು ಜನ ಅವಶೇಷಗಳ ಅಡಿಯಲ್ಲಿ ಇನ್ನೂ ಸಿಲುಕಿದ್ದಾರೆ ಆ ಗ್ರಾಮಗಳಲ್ಲಿ. ಒಂದು ಕಡೆ ಆ ಗ್ರಾಮಗಳಲ್ಲಿ ಸಾಕಷ್ಟು ಜನ ಸಿಲುಕಿದ್ರೆ, ಮತ್ತೊಂದು ಕಡೆ ರಕ್ಷಣಾ ಪಡೆ ಕೂಡ ಈಗಾಗಲೇ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಅರಣ್ಯ ಪ್ರದೇಶಕ್ಕೆ ನ್ಯೂಸ್ ಫಾಸ್ಟ್ ಕನ್ನಡ ಬಂದು ತಲುಪಿದೆ. ನೈಜ ವರದಿಯನ್ನ ಕೊಡುವಂತಹ ನಿಟ್ಟಿನಲ್ಲಿ ನಾವಿವತ್ತು ಆ ಒಂದು ಲ್ಯಾಂಡ್ ಸ್ಲೈಡ್ ಆದಂತ ಅರಣ್ಯ ಪ್ರದೇಶದಲ್ಲಿ ನಾವಿದ್ದೇವೆ. ಈ ಒಂದು ಅರಣ್ಯ ಪ್ರದೇಶ ಏನಿದೆ, ಈ ಅರಣ್ಯ ಪ್ರದೇಶದಿಂದ ಮಣ್ಣು ಕುಸಿತವಾಗುತ್ತೆ ಅಥವಾ ಭೂ ಕುಸಿತವಾಗುತ್ತೆ. ಭೂ ಕುಸಿತವಾದ ನಂತರ ಪಕ್ಕದಲ್ಲೇ ಇದ್ದಂತ ಚಾಲಿಯಾರ್ ನದಿಯಲ್ಲಿ ಕಂಪ್ಲೀಟ್ ಆಗಿ ಮಣ್ಣು ಗುಡ್ಡ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳು, ಅದು ಮುಂಡಕೈ ಆಗಿರ್ಬೋದು, ಬೇರೆ ಬೇರೆ ಗ್ರಾಮಗಳಾಗಿರ್ಬೋದು, ಎಲ್ಲಾ ಗ್ರಾಮಗಳಲ್ಲಿದ್ದಂತಹ ಮನೆಗಳು ಕೊಚ್ಕೊಂಡು ಹೋಗ್ತವೆ. ಸಾಕಷ್ಟು ಜನ ಮೃತಪಡ್ತಾರೆ. ಸಾಕಷ್ಟು ಜನರ ಮೃತದೇಹಗಳು ಪತ್ತೆ ಆದ್ರೆ ಇನ್ನೂ ಸಾಕಷ್ಟು ಜನರ ಮೃತದೇಹ ಅಲ್ಲೇ ಅವಶೇಷಗಳ ಅಡಿಯಲ್ಲಿ ಸಿಲುಕಿದೆ. ಹಾಗಾಗಿ ಅಲ್ಲಿ ಹುಡುಕುವಂತ ಕೆಲಸವನ್ನ, ಅಂದ್ರೆ ಆ ಮೃತದೇಹಗಳನ್ನ ಹುಡುಕುವಂತ ಕೆಲಸವನ್ನ ಒಂದು ಕಡೆ ರಕ್ಷಣಾ ಸಿಬ್ಬಂದಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನ್ಯೂಸ್ ಫಾಸ್ಟ್ ತಂಡ ಈಗ ಸದ್ಯ ಆ ಒಂದು ಅರಣ್ಯ ಪ್ರದೇಶಕ್ಕೆ ತಲುಪಿದೆ. ಆ ಅರಣ್ಯ ಪ್ರದೇಶದಿಂದ ನೈಜ ವರದಿಯನ್ನ, ಅಂದ್ರೆ ಎಲ್ಲಿಂದ ಲ್ಯಾಂಡ್ ಸ್ಲೈಡ್ ಆಯ್ತು ಆ ಒಂದು ಅರಣ್ಯ ಪ್ರದೇಶ ಇದು. ಇಲ್ಲಿಂದ ಭೂಕುಸಿತವಾದ ನಂತರ ನೇರವಾಗಿ ಚಾಲಿಯಾರ್ ನದಿಯಿಂದ ಆ ಗುಡ್ಡ ಮಣ್ಣು ಎಲ್ಲ ಕೂಡ ಕೊಚ್ಕೊಂಡು ಹೋಗುತ್ತೆ. ಇನ್ನು ಕೂಡ ಸಾಕಷ್ಟು ಜನ ಟ್ರೈಬಲ್ಸ್ ಗಳು ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿಗೆ ನೌಕಾಪಡೆ ಸಿಬ್ಬಂದಿ ಆಗಿರ್ಬೋದು, NDRF ಆಗಿರ್ಬೋದು, ಯಾರು ಕೂಡ ಬಂದಿಲ್ಲ. ಬಿಕಾಸ್ ಇಲ್ಲಿ ಯಾರು ಕೂಡ ವಾಸ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಬಂದಿಲ್ಲ. ಆದ್ರೆ ಸಾಕಷ್ಟು ಜನರ ಆದಿವಾಸಿಗಳ ಸದ್ದು ಕೇಳ್ತಾ ಇದೆ. ಅಂದ್ರೆ ಅವರು ಇನ್ನು ಇಬ್ಬರು ಕೂಡ ಇಲ್ಲೇ ಇದ್ರು. ಅಂದ್ರೆ ಆ ಟ್ರೈಬಲ್ಸ್ ನ ಮುಖಂಡ ಇದೇ ಒಂದು ಫಾರೆಸ್ಟ್ ನಲ್ಲಿ, ಯಾಕಂದ್ರೆ ಅವ್ರಿಗೆ ಇವೆಲ್ಲವೂ ಕೂಡ ನಾರ್ಮಲ್ ಆಗಿದೆ. ಬೇರೆ ಕಡೆ ಬಂದಂತ ಸಂದರ್ಭದಲ್ಲಿ ನಮ್ಗೆ ಅಲ್ಲಿ ಅಂದ್ರೆ ನಾಡಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜೀವನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಮಳೆ ಬರ್ಲಿ, ಭೂಕುಸಿತ ಆಗ್ಲಿ, ಏನೇ ಆದ್ರೂ ಕೂಡ ನಾವು ಇಲ್ಲೇ ಇರ್ತೀವಿ. ಇಂತಹ ಪ್ರವಾಹಗಳು ಎಷ್ಟು ಬಂದ್ರೂ ಕೂಡ ನಾವು ಇಲ್ಲೇ ಇರ್ತೀವಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲೊಂದ್ ಕಡೆ ಇಲ್ಲೇ ಫುಡ್ ಕೂಡ ಅವ್ರು ಇಲ್ಲೇ ತಯಾರು ಮಾಡ್ಕೊಳ್ಳೋದ್ರಿಂದ ಅವರು ಇಲ್ಲಿಂದ ಹೊರಗಡೆ ಬರೋದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ. ಹಾಗಾಗಿ ಈ ಒಂದು ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಸಾಕಷ್ಟು ಜನ ಆದಿವಾಸಿಗಳು ಇನ್ನೂ ಕೂಡ ಇದ್ದಾರೆ. ಅಂದ್ರೆ ಅವರ ಮನೆಗಳಲ್ಲಿ ಇನ್ನೂ ಕೂಡ ವಾಸವಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಒಂದು ಅರಣ್ಯ ಪ್ರದೇಶದಲ್ಲಿ ಅಂದ್ರೆ ಇಲ್ಲಿಂದ 100 ಮೀಟರ್ ದೂರದಲ್ಲೇ ಸಾಕಷ್ಟು ಜನ ಆದಿವಾಸಿಗಳು ಕೂಡ ವಾಸವಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಇಲ್ಲಿಂದ ಭೂಕುಸಿತವಾದ ನಂತರ ಚಾಲಿಯಾರ್ ನದಿಯ ಒಂದು ನೀರಿನ ಜೊತೆಗೆ ಕಂಪ್ಲೀಟ್ ಆಗಿ ಬೆಟ್ಟ ಗುಡ್ಡಗಳು, ಮಣ್ಣು ಎಲ್ಲವೂ ಕೂಡ ಕುಸಿದು ಹೋಗುತ್ತೆ. ಹಾಗಾಗಿ ರಕ್ಷಣಾ ಸಿಬ್ಬಂದಿ ಅಲ್ಲಿ ಗ್ರಾಮಗಳಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಬಂದಿಲ್ಲ. ಆದ್ರೆ ಆದಿವಾಸಿಗಳನ್ನ ಹೆಲಿಕಾಪ್ಟರ್ ಏರಿಯಲ್ ಕಂಟ್ರೋಲ್ ಮುಖಾಂತರ ಅಥವಾ ಅವರನ್ನ ಮನವೊಲಿಸುವಂತ ಕೆಲಸಕ್ಕೆ ಇನ್ನೂ ಕೂಡ ರಕ್ಷಣಾ ಪಡೆ, NDRF ಹಾಗೆ ಸ್ಥಳೀಯ ಗ್ರಾಮಸ್ಥರು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ವಯನಾಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.